ಏನು ವಾರ್ಡ್ ನಂಬರ್ 34ರ ಶಿಮ್ಲಾ ನಗರದಲ್ಲಿ ನಾವು ಸುಮಾರು 4 ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಈಗಾಗಲೇ ನಿನ್ನೆ ಗುದ್ಲಿ ಪೂಜೆ ಮಾಡಿ ಅದರಲ್ಲಿ ಬರುವಂಥ ಒಳಚರಂಡಿ ಇರ್ಬೋದು ಮತ್ತು ವೆಟ್ವೆಲ್ ಕಾಮಗಾರಿ ಇರ್ಬೋದು, ಉದ್ಯಾನವನ ಕಾಮಗಾರಿ ಇರ್ಬೋದು, ಒಳಚರಂಡಿ ಮತ್ತು ಜೊತೆಗೆ ರಸ್ತೆ ಕಾಮಗಾರಿಗಳನ್ನು ಸೇರಿ ನಿನ್ನೆ ಒಂದು ಗುದ್ದಲಿ ಪೂಜೆ ಮಾಡಿ ಏನು ಶಿಮ್ಲಾ ನಗರ ಭಾಳ ದಿವಸದಿಂದ ಸುಮಾರು 2013ರಿಂದ ಏನು ನಮ್ಮ ಮನೆಯವರಾದಂಥ ದೀಪಾ ಗೌರಿದವ್ರಿಗೆ ಈ ಭಾಗದವರು ಆಶೀರ್ವಾದ ಮಾಡಿ ಕಾರ್ಪೊರೇಟರ್ ಮಾಡಿದರು. ಆ ಸಮಯದಿಂದ ಸುಮಾರು ಬಹಳಷ್ಟು ದೊಡ್ಡ ವಿಸ್ತೀರ್ಣವಾದಂಥ ವಾರ್ಡು ಏನು ಸಿದ್ದಾವಳ ಮಠದ ದ್ವಾರ ಬಾಗಿಲಿಂದ ಹಿಡ್ಕೊಂಡು ಆನಂದನಗರ ಕುಷ್ಠರೋಗ ಹಾಸ್ಪಿಟ್ಲ್ವರೆಗೂ ಅಂತ ದೊಡ್ಡ ವಿಸ್ತೀರ್ಣವಾದ ವಾರ್ಡಿತ್ತು. ನಮ್ಮ ವಾರ್ಡಲ್ಲಿ ನನ್ನ ಪ್ರಕಾರ ನಾವು 13ರಲ್ಲಿ ಬಂದಾಗ ಒಂದು ಬಕ್ಷಿ ಕೂಡ ಸಿಮೆಂಟ್ ರಸ್ತೆ ಎಲ್ಲಿಯೂ ಕಂಡಿದ್ದಿಲ್ಲ. ಅದಾದಮೇಲೆ ಬಹಳಷ್ಟು ಕುಡಿಯೋ ನೀರಿನ ಸಮಸ್ಯೆ ಕೂಡ ಹೆಚ್ಚು ನಮ್ಮ ಸಿದ್ದಾವಳ ಮಠದ ಹಿಂಭಾಗದಿಂದ ಆನಂದನಗರವರೆಗೂ ಕುಡಿಯೋ ನೀರೇ ಬರ್ತಿದ್ದಿಲ್ಲ, ಟ್ಯಾಂಕರ್ಗಳ ಮೂಲಕ ನೀರು ಸಪ್ಲೈ ಮಾಡುವಂಥದ್ದು ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಏನು ನೆಸಸರಿ ಇತ್ತು, ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಸರ್ಕಾರ ಬಂತು. ಸುಮಾರು 70 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಏನು ನಮ್ಮ ಮನೆಯವರು ಕಾರ್ಪೊರೇಟ್ರು ಇವರೆಲ್ಲ ಆಶೀರ್ವಾದ ಮಾಡಿದರು, ನಾವು 70 ಕೋಟಿ ಅನುದಾನ ತೊಗೊಂಡು ಬಂದು ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡಿದ್ವಿ. ಅದೇ ರೀತಿ ಶಿಮ್ಲಾ ನಗರದಲ್ಲಿ ಬಹಳಷ್ಟು ಕಡಿಮೆ ಮನೆಗಳು ಆ ಸಂದರ್ಭದಲ್ಲಿ ಇದ್ವು. ಈಗ ಬರ್ತಾ ಹೆಚ್ಚು ಕಡಿಮೆ ಅಲ್ಲಿ ಕೂಡ ಒಂದು 500ರಿಂದ 600 ಮನೆಗಳು ಕೂಡ ಅಲ್ಲಿ ಆಗಿದ್ದಾವೆ. ಅಲ್ಲಿ ಅಭಿವೃದ್ಧಿ ಬಹಳಷ್ಟು ನೆಸಸರಿ ಇದೆ ಅಂತ ಗೊತ್ತಾಗಿ ಈಗ ಸುಮಾರು 4 ಕೋಟಿ ರೂಪಾಯಿಗಳಲ್ಲಿ ಅಲ್ಲಿ ಒಂದು ಏನು ಅಲ್ಲಿ ಔಟ್ಲೆಟ್ ಒಳಚರಂಡಿ ಹೊರಗೆ ಹೋಗೋಕೆ ಏನು ರಸ್ತೆಗಳಿಲ್ಲ. ಆ ರಸ್ತೆ ಅದಕ್ಕೆ ನಾವು ಒಂದು ವೆಟ್ವೆಲ್ ಕಾಮಗಾರಿ ನಿರ್ಮಿಸಿ ಅದರಲ್ಲಿ ವೆಟ್ವೆಲ್ ಅದು ಚಂಬರ್ ನೀರೆಲ್ಲ ಬಂದು ಅದರಲ್ಲಿ ಬಿದ್ದು ಅಲ್ಲಿಂದ ಆನಂದನಗರಿಗೆ ನಾವು ಪಂಪ್ ಮಾಡಿ ಕಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗಾಗಲೇ 4 ಕೋಟಿ ಸ್ಯಾಂಕ್ಷನ್ ಆಗಿ ಕೆಲವು ಕಾಮಗಾರಿ ನಿನ್ನೆ ಗುದ್ಲಿ ಪೂಜೆ ಸ್ಟಾರ್ಟ್ ಆಗಿದೆ. ಅದ್ರ ಜೊತೆಗೆ ಇನ್ನೂ ಅದಕ್ಕೆ ಬೇಕಾದಂಥ 4.5 ಕೋಟಿ ನಮ್ಮ ವಿನಯ್ ಕುಲಕರ್ಣಿಯವರ ಮನೆಯವರಾದಂಥ ಶಿವಲೀಲಾ ಕುಲಕರ್ಣಿಯವರ ಅನುದಾನದಲ್ಲಿ ಅವರೇನು ಒಳಚರಂಡಿ ಮತ್ತು ಕುಡಿಯುವ ನೀರಿನ ಮೂಲ ಸೌಕರ್ಯದ ಚೇರ್ಮನ್ ಏನಿದ್ದಾರೆ ಅವರ ಅನುದಾನದಲ್ಲಿ ಕೂಡ ಸುಮಾರು 4.5 ಕೋಟಿ ಈ ವಾರದಲ್ಲೇ ನಮ್ಗೆ ಅವರು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ನಾವು ಒಂದು ವರ್ಷದಲ್ಲೇ ನಾವು ಅದು ವೆಟ್ವೆಲ್ ಕಾಮಗಾರಿ ಸಂಪೂರ್ಣ ಮಾಡಿ ಏನು ವಿಶಾಲನಗರ ನಾವೇನು ವಿಶಾಲನಗರ ಒಂದು ಮಾಡೆಲ್ ಮಾಡೀವಿ, ಇದೇ ರೀತಿ ಶಿಮ್ಲಾ ನಗರನ್ನು ಕೂಡ ಒಂದು ಮಾಡೆಲ್ ಮಾಡಿ ಏನು ಸುತ್ತಮುತ್ತಲು ಏನು ವಾರ್ಡ್ ನಂಬರ್ 34 ಇಲ್ಲೆಲ್ಲ ಜನ ಆಶೀರ್ವಾದ ಮಾಡಿ ನಮ್ಮ ಮನೆಯವರಿಗಾತು ನಮ್ಮ ತಾಯಿಯವರಿಗೆ ಆಶೀರ್ವಾದ ಮಾಡಿದ್ರು. ಅದು ಆ ಋಣ ತೀರ್ಸಕ್ಕೆ ಒಂದೇನು ಅವಕಾಶ ಇಲ್ಲೆಲ್ಲ ಜನ ಕೊಟ್ಟರು. ನಾವು ಈ ಕಾಮಗಾರಿ ಮಾಡಿ ಈ ಜನಕ್ಕೆ ಒಂದು ಮಾಡೆಲ್ ರಸ್ತೆ ಅಂತ ಮಾಡಿ ಏನು ಮುಂಚೆ ಹುಬ್ಬಳ್ಳಿಯಲ್ಲಿ ಶ್ರೀಮಂತರಿರೋ ಜಾಗ ಅಂತಂದರೆ ವಿಶ್ವೇಶ್ವರನಗರ, ಅಶೋಕನಗರ, ವಿಶ್ವೇಶ್ವರನಗರ, ದೇಶಪಾಂಡನಗರ ಅಂತ ಹೇಳ್ತಿದ್ರು. ಯಾವತ್ತೂ ನಮ್ಮ ವಿಶಾಲನಗರ ಭಾಗನೇ ಅತಿ ಒಳ್ಳೆ ಎಲ್ಲ ಜನ ಎಲ್ಲ ರೀತಿಯಿಂದ ಒಳ್ಳೆ ಕ್ವಾಲಿಫೈಡ್ ಜನ ಇರ್ಬೋದು, ಎಲ್ಲ ರೀತಿ ಜನ, ಮಿಡಲ್ ಕ್ಲಾಸ್ ಜನ, ಶ್ರೀಮಂತ ಜನ, ಮನುಷ್ಯತ್ವ ಇರೋ ಜನ ಈ ವಿಶಾಲನಗರದಲ್ಲಿ ವಾಸ ಮಾಡ್ತಾರೆ ಅನ್ನುವಂಥದ್ದು ನಾವೊಂದು ಸಂದೇಶ ಸಾರುವ ಮೂಲಕ ಈಗ ಒಂದು ಒಳ್ಳೆ ಕಾಮಗಾರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.